ಎಲ್ರಿಗೂ ನಮಸ್ಕಾರಗಳು. ಸಿನಿ ಪಯಣ ಚಾನಲ್ಗೆ ಎಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಒಂದು ವಿಡಿಯೋ ವಿಶೇಷವಾದ ವಿಡಿಯೋ. ನಮ್ಮ ಮ್ಯಾಜಿಕ್ ಕಂಠದ ನಗುವಿನ ಒಡತಿ ನಮ್ಮ ಜಾನಕಮ್ಮನವರ ಒಂದು ದಾಂಪತ್ಯದ ಜೀವನದ ಬಗ್ಗೆ ಒಂದು ಸುಂದರವಾದ ವಿಡಿಯೋನ ನಾನು ರೆಡಿ ಮಾಡ್ಕೊಂಡು ಬಂದಿದ್ದೇನೆ. ಇದು ಎಲ್ಲವೂ ಕೂಡ ಅವರು ಒಂದು ಕಾಲದಲ್ಲಿ ಮಾತಾಡಿದ ಮಾತುಗಳು. ಹಾಗಾಗಿ ಇಲ್ಲಿ ಯಾವುದೂ ಸೃಷ್ಟಿ ಮಾಡಿದ ವಿಷಯಗಳಂತೂ ಇಲ್ಲವೇ ಇಲ್ಲ. ಸಾವಿರಾರು ಅಮರ ಹಾಡುಗಳಿಂದ ಕೋಟ್ಯಾಂತರ ಹೃದಯಗಳನ್ನು ಗೆದ್ದ ಗಾನಕೋಗಿಲೆ ಎಸ್ ಜಾನಕಿಯವರ ಜೀವನದ ಮತ್ತೊಂದು ಸುಂದರ ಅಧ್ಯಾಯ ಅಂದರೆ ಅದು ಅವರ ದಾಂಪತ್ಯ ಜೀವನ ಅಲ್ವ. ಎಲ್ಲರಿಗೂ ಗೊತ್ತದು. ಸದಾ ಸರಳತೆ, ಪ್ರೀತಿ ಮತ್ತು ಪರಸ್ಪರ ಗೌರವದಿಂದ ಕೂಡಿದ ಎಸ್ ಜಾನಕಿಯಮ್ಮ ಮತ್ತು ಪತಿ ರಾಮ್ ಪ್ರಸಾದ್ ಅವರ ಬದುಕಿನ ಅಪರೂಪದ ಕಥೆಯನ್ನು ಇಂದು ನಾವೆಲ್ಲ ತಿಳ್ಕೊಳ್ಳೋಣ. ಅವರ ಪರಿಚಯ ಹೇಗಾಯಿತು, ಮದುವೆ ಹೇಗಾಯಿತು, ನಂತರ ಅವರ ಜೀವನದಲ್ಲಿ ನಡೆದ ವಿಶೇಷ ಕ್ಷಣಗಳು ಯಾವುದು, ಇಂಥ ಹಲವಾರು ಆಸಕ್ತಿದಾಯಕ ವಿಷಯಗಳನ್ನು ಈ ವಿಡಿಯೋದಲ್ಲಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ವಿಡಿಯೋವನ್ನು ನೀವು ಕೊನೆಯವರೆಗೆ ನೋಡಬೇಕು. ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ತಪ್ಪಿದರೆ ಅದನ್ನು ಕೂಡ ತಿದ್ದಿ ಹೇಳ್ಬೋದು, ಏನೂ ತೊಂದರೆ ಇಲ್ಲ. ಒಂದು 49,000 50,000 ಸಿನಿಮಾ ಹಾಡುಗಳನ್ನು ಹಾಡೋದಂದರೆ ಸಾಮಾನ್ಯ ಅಲ್ಲ. ಅದಲ್ಲದೆ ಕಚೇರಿಗಳು ಮತ್ತು ಹಲವಾರು ಸ್ಟೇಜ್ ಕಾರ್ಯಕ್ರಮಗಳು ಇವೆಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗೋದು ಒಂದು ಮದುವೆ ಆದ ನಂತರ ಮಹಿಳೆಗೆ ಅದು ಸಾಧಾರಣ ವಿಚಾರವೇ ಅಲ್ಲ. ಹಾಗೆ ಅವರ ಒಂದು ಯಶಸ್ಸಿನ ಹಿಂದೆ ನಿಂತಿದ್ದ ಮಹಾನ್ ವ್ಯಕ್ತಿ ಯಾರು ಅಂತ ಹೆಚ್ಚಿನವರಿಗೆ ಗೊತ್ತಾದರೆ ಕೆಲವರಿಗೆ ಗೊತ್ತಿಲ್ಲ. ಆ ಗೊತ್ತಿಲ್ಲದವರಿಗೆ ನಾನು ಇಲ್ಲಿ ಹೇಳಿಕೊಡ್ತಾ ಹೋಗ್ತೇನೆ. ಅವರ ಮಧುರ ಕಂಠಕ್ಕೆ ಜಗತ್ತೇ ಮೆಚ್ಚುಗೆ ವ್ಯಕ್ತಪಡಿಸಿದರೆ ಅವರ ಜೀವನಯಾನಕ್ಕೆ ಬಲವಾಗಿ ನಿಂತವರೇ ಅವರ ಪತಿ ರಾಮ್ ಪ್ರಸಾದ್ ಅವರು. ಸದಾ ಅವರ ಕೆಲಸದೊಂದಿಗೆ ಅವರು ರೆಕಾರ್ಡ್ ಸ್ಟುಡಿಯೋಗೆ, ಎಲ್ಲೆಲ್ಲಿ ಅವರ ಕಚೇರಿಗಳು ನಡೀತಾ ಇದೆ, ಎಲ್ಲೆಲ್ಲಿ ಅವರು ಹಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ, ಅಲ್ಲೆಲ್ಲ ಅವರ ಪತಿ ಜೊತೆಯಾಗಿಯೇ ನಿಂತರು. ಅವರ ಪ್ರೀತಿ, ನಂಬಿಕೆ ಮತ್ತು ಬೆಂಬಲದಿಂದ ಕಾರಣವೇ ನಮ್ಮ ಜಾನಕಿ ಅಮ್ಮನವರು ಇಷ್ಟೊಂದು 1000 ಹಾಡುಗಳನ್ನು ಹಾಡಲಿಕ್ಕಾಯಿತು. ಅಜರಾಮರ ಸಾಧನೆಯನ್ನು ಕೂಡ ಮಾಡಿದರು. ಇವರ ಇಬ್ಬರ ಸುಂದರ ದಾಂಪತ್ಯ, ಅಪರೂಪದ ಪ್ರೇಮ ಕಥೆ ಮತ್ತು ತೆರೆಮರೆಯಲ್ಲಿರುವ ಕೆಲವು ಒಳ್ಳೆಯ ಸಂಗತಿಗಳನ್ನು ಇಂದು ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಿಮ್ಮದೆಲ್ಲ ಒಂದು ಬೆಂಬಲ ಕೂಡ ಇರಲಿ. ತುಂಬ ಒಳ್ಳೆಯ ವಿಚಾರ. ಯಾರೂ ನಂಬಲ್ಲ, ನಮ್ಮ ಜಾನಕಿ ಅಮ್ಮನ ಜೀವನದಲ್ಲಿ ಕೂಡ ಈ ಥರ ಘಟನೆಗಳು ನಡೆದಿದೆಯಾ ಅಂತ. ಅದು ಹಿಂದಿನ ವಿಡಿಯೋ ಎಲ್ಲ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ತಮಿಳು ಭಾಷೆ ಎಲ್ಲ ಬರೋ ಆಗಿದ್ದರೆ ಅಲ್ಲೆಲ್ಲ ಅವರು ಒಂದಷ್ಟು ಇಂಟರ್ವ್ಯೂ ಕೊಟ್ಟಾಗ ಅಲ್ಲೆಲ್ಲ ಮಾತಾಡಿದಂಥ ವಿಚಾರಗಳಿದು. ಹಾಗೆ ಇವತ್ತು ನಾವು ನೋಡ್ಕೊಂಡು ಬರೋಣ ಅವರ ದಾಂಪತ್ಯ ಜೀವನ ಹೇಗಿತ್ತು, ಅವರ ಸಂತೋಷದ ಕ್ಷಣಗಳು ಹೇಗಿತ್ತು, ಅವರ ದುಃಖದ ಕ್ಷಣಗಳು ಹೇಗಿತ್ತು, ಅವರು ಕೆಲವು ಹಾಡುಗಳನ್ನು ಅವರು ಹಾಡೋದೇ ಇಲ್ಲ, ಅದಕ್ಕೆ ಕಾರಣ ಏನು, ಅದನ್ನೆಲ್ಲ ತಿಳ್ಕೊಂಡು ಬರೋಣ ಇವತ್ತು ನಾವು. ಎಸ್ ಜಾನಕಿಯಮ್ಮ ಮತ್ತು ರಾಮ್ ಪ್ರಸಾದ್ ಅವರ ಒಂದು ಪರಿಚಯ ಹೇಗಾಯಿತು, ಮೊದಲ ಪರಿಚಯ ಹೇಗಾಯಿತು ಅಂದರೆ ಅವರ 2 ಕುಟುಂಬಗಳಿಗೂ ಆ ಕಡೆ ಈ ಕಡೆ ಒಂದು ಸಣ್ಣದಾದ ಪರಿಚಯ ಇತ್ತು. ಅನಂತರ ಅವರು ಸಿನಿಮಾದಲ್ಲಿ ಹಾಡುವ ಮೊದಲು ಹಲವಾರು ಕಚೇರಿಗಳಿಗೆ ಹಾಡ್ತಾಯಿದ್ರು. ಜಾನಕಮ್ಮ ಮೊದಲಿಂದ ಎಲ್ಲರ ಗೊತ್ತಿರುವ ಹಾಗೆ 3 ವಯಸ್ಸಿಂದ ಅವರು ತುಂಬ ಚೆನ್ನಾಗಿ ಹಾಡ್ತಾಯಿದ್ರು. ಅವರು ಹಾಡುವಾಗ ಯಾವುದೇ ಅವತ್ತಿನಿಂದ ಅವರು ಕೊನೆ ತನಕವೂ ಕೂಡ ಅವರು ಹಾಡಬೇಕಂದ್ರೆ ಯಾವುದೇ ಒಂದು ಎಕ್ಸ್ಪ್ರೆಷನ್ ಏನೂ ಕೊಡ್ತಾ ಇರಲಿಲ್ಲ. ಸುಮ್ಮನೆ ನಿಂತು ಹಾಗೇ ಹಾಡ್ತಾಯಿದ್ರು. ಅದು ಅವರ ಅಭ್ಯಾಸ ಆಗಿತ್ತು. ಒಂದು ಕಚೇರಿ ಹಾಡಬೇಕಂದ್ರೆ ಹಾಗೆ, ಒಂದು ಸ್ಟೇಜಲ್ಲಿ ಹಾಡಬೇಕಂದ್ರೆ ಹಾಗೆ, ಒಂದು ಸಿನಿಮಾ ರೆಕಾರ್ಡಲ್ಲಿ ಹಾಗೆ, ಅವ್ರು ಸುಮ್ಮನೆ ಹಾಗೆ ಕೂತು ಹಾಗೆ ನಿಂತು ಹಾಡ್ತಾಯಿದ್ರು. ಅದಲ್ಲದೆ ಅವರಿಗೆ ದುಃಖದ ಹಾಡುಗಳನ್ನು ಹಾಡುವಾಗಲೂ ಕೂಡ ಸದಾ ಮುಖದಲ್ಲಿ ನಗು ಇರ್ತಾಯಿತ್ತಂತೆ. ಪ್ರತಿಯೊಂದು ಹಾಡು ಹಾಡುವಾಗಲೂ ಅವರಿಗೆ ನಗು ಇರ್ತಾಯಿತ್ತು. ಆದರೆ ಇವರ ಕಚೇರಿಗೆ ರಾಮ್ ಪ್ರಸಾದ್ ಅವರು ಹೋಗ್ತಾಯಿದ್ರು. ಹಾಗೆ ಅವರ ಕುಟುಂಬದವರು ಕೂಡ ಹೋಗ್ತಾಯಿದ್ರು. ಹಾಗಾಗಿ 2 ಕುಟುಂಬದ ನಡುವೆ ಮತ್ತಷ್ಟು ಹತ್ತಿರ ಆಯಿತು. ಆದರೆ ಹೀಗೆ ಒಂದು ದಿವಸ ಇಷ್ಟು ಒಳ್ಳೆ ಗಾಯಕಿ ಕಚೇರಿಯಲ್ಲಿ ಹಾಡಿದರೆ ಸಾಕ ಅಂತ ರಾಮ್ ಪ್ರಸಾದ್ ಅವರ ತಂದೆಗೆ ಯೋಚನೆ ಬಂತಂತೆ. ಅವರಿಗೆ ಕೂಡ ತುಂಬ ಪರಿಚಯ ಇತ್ತು. ಇಂಥ ಒಂದು ಅದ್ಭುತವಾದ ಗಾಯಕಿ ಇವರು ಸಿನಿಮಾ ರಂಗಕ್ಕೆ ಪರಿಚಯ ಆಗಲೇಬೇಕು ಅಂತ AVR ಸ್ಟುಡಿಯೋಗೆ ಏನೋ ಪತ್ರ ಬರೆದರು ಅವರು. ಪತ್ರ ಬರೆದ ನಂತರ ಅವರಿಗೆ ಅದಕ್ಕಿಂತ ಮೊದಲು 2-3 ಅವರಿಗೆ ಬೇರೆ ಸ್ಟುಡಿಯೋದಲ್ಲಿ ಟೆಸ್ಟೆಲ್ಲ ಆಗಿದೆ. ಅಲ್ಲಿಂದ ತಿರುಗಿ ಅವರಿಗೆ ಪತ್ರ ಬಂದಿರಲಿಲ್ಲ. AVR ಸ್ಟುಡಿಯೋಯಿಂದ ಅವರಿಗೆ ಜಾನಕಿ ಅಮ್ಮನಿಗೆ ಅವರಿಗೆ ಯಾರು ಕಳಿಸಿಕೊಟ್ಟಿದ್ದಾರೆ, ಅವರು ರಾಮ್ ಪ್ರಸಾದ್ ಅವರ ತಂದೆಗೆ ಪತ್ರ ಬಂದಿತ್ತು ಏನು ಅಲ್ಲಿ ಇಂಟರ್ವ್ಯೂಗೆ ಹೋಗಲಿಕ್ಕೆ. ಹಾಗೆ ಇವರು ಹೋಗಿದ್ದಾರೆ. ನಮ್ಮ ಜಾನಕಮ್ಮ AVR ಸ್ಟುಡಿಯೋಗೆ ಹೋಗಿ ಅವರು ವಾಯ್ಸ್ ಟೆಸ್ಟ್ ಕೊಡಲಿಕ್ಕೆ ಹೋಗಿದಾಗ ರಸಿಕಾ ಬಲಮ್ಮ ಅಂತ ಒಂದು ಹಿಂದಿ ಹಾಡನ್ನು ಮೊದಲು ಹಾಡಿದ್ರಂಥವರು. ಅಲ್ಲಿ ಒಂದೇ ಹಾಡಿಗೆ ಅಲ್ಲೆಲ್ಲ ಫಿದಾ ಆದರು. ಅನಂತರದಲ್ಲಿ ಅವರಿಗೆ ಒಂದೊಂದು ಅವಕಾಶ ಸಿಗಲಿಕ್ಕೆ ಶುರುವಾಯಿತು. ಅವರು ಹಾಗೆ
ಸ್ವಲ್ಪ ಸ್ವಲ್ಪನೇ ಪ್ರಚಾರ ಆಗಲಿಕ್ಕೆ ಶುರುವಾಯಿತು. ಬೇರೆ ಬೇರೆ ಭಾಷೆಯಲ್ಲಿ ಕೂಡ ಹಾಡಲಿಕ್ಕೆ ನಿಧಾನವಾಗಿ ಶುರು ಮಾಡಿದಾಗ ಇವರ ರಾಮ್ ಪ್ರಸಾದ್ ಮತ್ತು ಜಾನಕಿ ಅಮ್ಮ ಅವರ ನಡುವೆ ಲವ್ ಶುರುವಾಗಿತ್ತು. ಇದು ಅವರಿಬ್ಬರಿಗೆ ಗೊತ್ತಿತ್ತು ಮತ್ತು ಕುಟುಂಬದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಒಳ್ಳೆಯ ಒಂದು ಪರಸ್ಪರ ಸ್ನೇಹದಿಂದ ಇರುವ ಎರಡು ಕುಟುಂಬಗಳಾಗಿತ್ತು. ಆ ಕಡೆ ಈ ಕಡೆ ಅಪರೂಪಕ್ಕೆ ಹೋಗಿ ಬರುವುದು ಹೀಗೆಲ್ಲ ಇತ್ತು. ಆದರೆ ಹೀಗೆ ಇರುವಾಗ ರಾಮ್ ಪ್ರಸಾದ್ ಅವರಿಗೆ ಹೆಣ್ಣು ನೋಡಬೇಕು ಅಂತ ಅಲ್ಲಿ ಪ್ರಸ್ತಾಪ ಮಾಡಿದ್ರಂತೆ ಅವರ ತಂದೆ ತಾಯಿ ಎಲ್ಲ. ಅಷ್ಟೊತ್ತಿಗೆ ಅವರಿಗೆ ಹೆಣ್ಣು ನೋಡಲಿಕ್ಕೆ 2-3 ಹೆಣ್ಣು ಎಲ್ಲ ತೋರಿಸಿದಾಗ ಆ 3 ಹೆಣ್ಣನ್ನು ನೋಡಲಿಕ್ಕೂ ಜೊತೆಯಲ್ಲಿ ಜಾನಕಮ್ಮ ಹೋಗಿದ್ದಾರೆ. ಅವರಿಗೆ ಇರಲಿಲ್ಲ, ಅವತ್ತೆಲ್ಲ ಪ್ರೀತಿಸಿದವರೇ ಮದುವೆ ಮಾಡಬೇಕು ಅಂತ ಹಠ ಮಾಡಲಿಕ್ಕೆ ಒಂದು ಹೆಣ್ಣಿಗೋ ಗಂಡಿಗೆ ಸಾಧ್ಯವಾಗ್ತಾ ಇರಲಿಲ್ಲ. ಅವರು ಕೂಡ ಜೊತೆಯಲ್ಲಿ ಹೋಗಿದ್ದಾರೆ ರಾಮ್ ಪ್ರಸಾದ್ಗೆ ಹುಡುಗಿ ನೋಡಲಿಕ್ಕೆ ಅಂತ. ಆದರೆ ಒಳಗೆ ಒಳ್ಳೆ ಆತ್ಮೀಯವಾದ ಒಂದು ಪ್ರೇಮ ಇತ್ತು ಇಬ್ಬರಿಗೆ. ಕೊನೆಗೆ ಇವರು ಯಾವುದು ಒಪ್ತಾ ಇರಲಿಲ್ಲ. ಕೊನೆಗೆ ಒಪ್ಪದಿರುವಾಗ ಅದು ಕೂಡ ಕುಟುಂಬದವರಿಗೆ ಏನು ಗೊತ್ತಿರಲಿಲ್ಲ ಇವರ ಪ್ರೀತಿ ವಿಚಾರ. ಇವರು ಒಪ್ಪದೇ ಇರುವಾಗ ಅವರ ಕೊನೆಗೆ 2 ಕುಟುಂಬಗಳೇ ತೀರ್ಮಾನ ಮಾಡಿದ್ರಂತೆ. ಇಲ್ಲಿ ಇಷ್ಟೊಂದು ಅದ್ಭುತವಾಗಿ ಹಾಡೋ ಹುಡುಗಿ ನೋಡಲಿಕ್ಕೆ ಕೂಡ ಅವರು ಕಪ್ಪಾದ್ರೂ ಬಹಳ ಚೆನ್ನಾಗಿದ್ದರು. ಇಂಥ ಕೈಯಲ್ಲೇ ಬೆಣ್ಣೆ ಇರುವಾಗ ನಾವು ತುಪ್ಪಕ್ಕೆ ಯಾಕೆ ಹುಡುಕೋದು ಅಂತ ಹಾಗೆ ಕೇಳಿದ್ದಾರೆ. ಅಲ್ಲಿಯ ಒಂದು ಕಡೆ ಅವರ ಪ್ರೀತಿ ಕಥೆನೂ, ಇನ್ನೊಂದು ಕಡೆ ಅವರಿಗೆ ಈ ಪರಸ್ಪರ ಹೀಗೆ ಯಾವುದೇ ಹಠ ಇಲ್ಲದೆ, ಯಾವುದೇ ಮನೆ ಬಿಟ್ಟು ಓಡಿ ಹೋಗದೆ ಸುಲಭವಾಗಿ ಅವರ 2 ಕುಟುಂಬಕ್ಕೂ ಈ ಒಂದು ಮದುವೆ ಒಪ್ಪಿಗೆ ಆಯಿತು. ಹಾಗೆ ಅವರು ನಂತರದಲ್ಲಿ ತುಂಬ ಸರಳವಾಗಿ 2 ಕುಟುಂಬಗಳು, ಒಂದಷ್ಟು ಜನಗಳು, ಕುಟುಂಬದ ಜನಗಳು, ಒಂದಷ್ಟು ಆತ್ಮೀಯರು ಸೇರಿ 1959ರಲ್ಲಿ ಇವರ ಮದುವೆ ನಡೆಯಿತು. ಮದುವೆ ನಡೆದ ನಂತರ ಇವರ ದಾಂಪತ್ಯ ಬದುಕು ಹೇಗಿತ್ತಂದರೆ ಶಿವಪಾರ್ವತಿಯಾಗಿ ಇತ್ತು. ಎಲ್ಲರಿಗೂ ಕೂಡ ಅವರೊಂದು ಆದರ್ಶ ದಂಪತಿಗಳಾಗಿದ್ದರು. ಜಾನಕಮ್ಮ ಎಲ್ಲೆಲ್ಲಿ ಹೋದರು ಅಲ್ಲೆಲ್ಲ ರಾಮ್ ಪ್ರಸಾದ್ ಹೋಗ್ತಾಯಿದ್ರು. ಪ್ರತಿಯವರ ಸೆಕೆಂಡಿಗೂ ಅವರಿಗೆ ಒಂದು ಕೆಲಸದ ವಿಷಯದಲ್ಲಾಗಲಿ, ಮನೆಯಲ್ಲಾಗಲಿ, ರೆಕಾರ್ಡ್ ಟೈಮ್ ಆಗಲಿ, ಇನ್ನು ಬೇರೆ ಬೇರೆ ಕಚೇರಿಗಳಿಗೆ ಹೋಗುವಾಗಲಿ ರಾಮ್ ಪ್ರಸಾದ್ ಜೊತೆಯಾಗಿ ತಮ್ಮ ಕೆಲಸವನ್ನು ಬಿಟ್ಟು ಅವರು ಜಾನಕಮ್ಮನ ಜೊತೆಯಾಗಿದ್ದರು. ಒಂದು ಹಲವಾರು ಅವರು ಹೆಚ್ಚಿನ ಹಾಡುಗಳು ಹಾಡಿರೋದೇ, ರೆಕಾರ್ಡ್ ಹಾಡುಗಳು ಹಾಡಿದ್ದು ರಾಮ್ ಪ್ರಸಾದ್ ಅವರ ಮುಂದೆನೇ. ಹಾಗಾಗಿ ಈ ಪತಿಯ ಬೆಂಬಲದಿಂದ ಇನ್ನಷ್ಟು ಅವರು ಇಡೀ ನಮ್ಮ ಪ್ರಪಂಚವೇ ಗುರುತಿಸುವಾಗಾಯಿತು. ಅವರ ಪತಿಯ ಬೆಂಬಲದಿಂದ ಅವರಷ್ಟೊಂದು ಹಾಡು ಹಾಡಲಿಕ್ಕಾಯಿತು. ಅವರಿಗೆ ಯಾವ ಹಾಡು ಕೂಡ ಕಷ್ಟ ಆಗಿರಲಿಲ್ಲಂತೆ. ಅವರು ಆಲ್ರೆಡಿ ಒಂದು 40-50 ಸಾವಿರ ಹಾಡಿದ್ರಲ್ಲಿ ಅವರಿಗೆ ಒಂದು ಹಾಡು ಮಾತ್ರ ಕಷ್ಟ ಆಯ್ತಂತೆ. ಅದು ಕನ್ನಡದ ಶಿವ ಶಿವ ಎನ್ನದ ನಾಲಿಗೆ ಹಾಕಿದ್ದು ತುಂಬ ಕಡೆ ಹೇಳಿದ್ದಾರೆ ಅವರು. ಮಲಯಾಳಂ ಚಾನಲಲ್ಲಿ ಹೇಳಿದ್ದಾರೆ, ತಮಿಳು, ತೆಲುಗು, ಕನ್ನಡ ಎಲ್ಲ ಚಾನಲ್ಲಿ. ಬಾಕಿ ಎಲ್ಲ ಅವರಿಗೆ ನೀರು ಕುಡಿದಷ್ಟು ಅವರಿಗೆ ಸುಲಭ ಆಗಿತ್ತು. ಅದು ಅಲ್ಲದೆ ಪತಿಯ ಬೆಂಬಲ ಒಂದಷ್ಟು ಇರುವ ಕಾರಣ ಎಲ್ಲವನ್ನು ತುಂಬ ಸುಲಭವಾಗಿ ತಗೊಂಡು ಅವರು ತುಂಬ ಪ್ರಖ್ಯಾತ ಗಾಯಕಿಯಾದರು. 1959ರಲ್ಲಿ ಮದುವೆಯಾದ ಜಾನಕಮ್ಮ ಬಹಳ ಖುಷಿಯಿಂದ ದಾಂಪತ್ಯ ಜೀವನವನ್ನು ಮುನ್ನಡೆಸ್ತಾ ಇದ್ದರು. ಜೊತೆಗೆ ಅವರಿಗೆ ಸಾಕಷ್ಟು ಕೈತುಂಬ ಕೆಲಸಗಳು, ಅವರ ಹೆಸರು ದಿನದಿಂದ ದಿನಕ್ಕೆ ಬಹಳ ಪ್ರಸಿದ್ಧಿ ಪಡೀಲಿಕ್ಕೆ ಶುರುವಾಯಿತು. ಎಲ್ಲ ಭಾಷೆಗಳಿಂದ ಕೂಡ ಅವರಿಗೆ ಅವಕಾಶಗಳ ಮಹಾಪೂರವೇ ಬರ್ತಾಯಿತ್ತು. ಆದರೆ ಕೆಲವೆಲ್ಲ ಹಾಡುಗಳನ್ನು ಅವರು ಬಿಟ್ಟಿದ್ದಾರೆ, ಯಾಕಂದರೆ ಅವರಿಗೆ ಅಷ್ಟು ಸಮಯ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಅವರ ಒಂದು ದಿನಕ್ಕೆ ಒಂದಷ್ಟು ರೆಕಾರ್ಡುಗಳನ್ನು ಮಾಡ್ತಾಯಿದ್ರು. ಒಂದು ಕಡೆ ಕನ್ನಡ, ಮಲಯಾಳಂ, ತಮಿಳು, ತೆಲುಗು, ಒಂದು ಕಡೆ ಹಿಂದಿ. ಆದರೆ ಕನ್ನಡ, ಮಲಯಾಳಂ, ತಮಿಳಲ್ಲಿ ಬಹಳ ಹೆಚ್ಚು, ತೆಲುಗು, ಇಷ್ಟು ಈ 4 ಭಾಷೆಯಲ್ಲಂತೂ ಅವರಿಗೆ ಅವತ್ತು ಬಹಳ ಪೀಕಲ್ಲಿದ್ದವರು. ಈ ಕಡೆ ಎಲ್ಲದಕ್ಕೂ ಪತಿಯ ಸಹಕಾರ ಇತ್ತು. ಹಾಗೆ ಅವರಿಗೆ ಮದುವೆ ಆಗಿ ಒಂದು 4-5 ವರ್ಷ ಆದರೂ ಮಕ್ಕಳಾಗಿಲ್ಲ. ಒಂದಿನ ಅವರು ಅವರ ಪತಿ ಹತ್ರ ಹೇಳಿದ್ರಂತೆ, ಏನು ಮಕ್ಕಳಾಗುವಾಗೆ ಕಾಣ್ತಾ ಇಲ್ಲ, ನೀವು ಬೇರೆ ಮದುವೆ ಆಗ್ತೀರಂತ. ಅದು ಪ್ರೀತಿಯಿಂದ ಕೇಳಿರೋದು ಅವರಿಗೆ. ನಾನು ಪ್ರೀತಿಸುವ ನನ್ನ ಗಂಡನಿಗೆ ಮಕ್ಕಳು ಇಲ್ಲದೇ ಇರಬಾರ್ದು ಅಂತ. ನಂತರದಲ್ಲಿ ಅವರಿಗೆ ಒಬ್ಬ ಗಂಡು ಮಗ ಹುಟ್ಟಿದ. ಅವರು ಹಾಡನ್ನೇ ಶ್ರೀಕೃಷ್ಣ ಅಂತ ನಂಬಿದವರು. ಹಾಗಾಗಿ ಆ ಮಗನಿಗೆ ಕೂಡ ಮುರಳೀಕೃಷ್ಣ ಅಂತ ಹೆಸರಿಟ್ಟರು. ಹಿಂದೊಮ್ಮೆ ಅವರಿಗೆ ಒಂದು ಇಂಟರ್ವ್ಯೂ ನಡೆಯುತ್ತೆ. ಅಲ್ಲಿ ತುಂಬ ಶಾಲಾ ಮಕ್ಕಳೆಲ್ಲ ಅವ್ರ ಹತ್ರ ಕೇಳ್ತಾರೆ ಅವರ ಈ ಒಂದು ಹಾಡಿನ ಬಗ್ಗೆ. ಯಾಕಂದರೆ ಅಷ್ಟು ಮಕ್ಕಳು ಕೂಡ ಚೆನ್ನಾಗಿ ಹಾಡ್ತಾಯಿದ್ರು. ಹೇಗೆ ನಿಮಗೆ ಯಾವ ಹಾಡು ಕಷ್ಟ ಆಯಿತು ಅನ್ನುವಾಗ ಅವರಿಗೆ ಯಾವುದೇ ಹಾಡು ಕಷ್ಟ ಆಗಿಲ್ಲ, ನನಗೆ ಎಲ್ಲ ಹಾಡು ಸುಲಭ ಇತ್ತು. ನನಗೆ ಎಲ್ಲ ಹಾಡುಗಳು ಕೂಡ ದೈವದತ್ತವಾಗಿ ಬಂದಿರೋದು, ನನ್ನ ರಕ್ತದಲ್ಲಿ ಹಾಡುಗಳಿತ್ತು, ಅದು ನನಗೆ ದೇವರು ಕೊಟ್ಟ ವರ. ಹಾಗಾಗಿ ಯಾವುದು ಕಷ್ಟ ಅಂತ ಅನ್ನಿಸ್ಲೇ ಇಲ್ಲ.
ಮತ್ತು ದುಃಖದ ಹಾಡುಗಳನ್ನು ಕೂಡ ಬಹಳ ಖುಷಿಯಿಂದಲೇ ಅವರು ತೆಗೊಂಡು ಅದನ್ನು ಏನು ನಗುತ್ತಾ ಹಾಡಿ ದುಃಖದ ಒಂದು ಭಾವನೆ ಕೊಟ್ಟರು ಅದನ್ನು ನಗುತ್ತಾನೇ ಆಡ್ತಾಯಿದ್ರು ಅವರು. ಮಗ ಹುಟ್ಟಿದ ಮೇಲೆ ರೆಕಾರ್ಡಿಗೆ ಹೋಗುವಲ್ಲೆಲ್ಲ ಮಗನನ್ನು ಕೂಡ ಕರ್ಕೊಂಡು ಹೋಗ್ತಾಯಿದ್ರು, ಜೊತೆಗೆ ಪತಿನೂ ಇದ್ದರು. ಯಾವುದೇ ಒಂದು ಸ್ಟೇಜ್ ಕಾರ್ಯಕ್ರಮ ಕೂಡ ಅವರ ಸಹಾಯ ಇತ್ತು. ಕಚೇರಿಗಳು ಬಹಳಷ್ಟು ಕೊಟ್ಟಿದ್ದಾರೆ. ಅವರು ಪಿ ಸುಶೀಲ್ ಅವರು ಒಳ್ಳೆಯ ಗೆಳತಿಯರು ಕೂಡ ಆಗಿದ್ದರು. ಇಬ್ಬರು ಕೂಡ ಪರಸ್ಪರ ಯಾವುದೇ ಜಲಸ್ ಇರಲಿಲ್ಲ. ಆದರೆ ಇವರು ಅತ್ಯಂತ ಹೆಚ್ಚಿನ ಅವಕಾಶ ಸಿಕ್ಕಿರೋದೇ ನಮ್ಮ ಜಾನಕಿಯಮ್ಮನಿಗೆ. ಅನಂತರ ಹೀಗೆ ಸುಖಿ ಕುಟುಂಬದಲ್ಲಿ ಒಂದು ದೊಡ್ಡ ಬಿರುಗಾಳಿ ಬರುತ್ತೆ ಅವರಿಗೆ. 1997ರಲ್ಲಿ ಅವರ ಪತಿ ಮರಣವನ್ನುತ್ತಾರೆ ಹೃದಯಾಘಾತದಿಂದ. ಅದು ಅವರಿಗೆ ಆ ಜೀವನದಲ್ಲಿ ಅವರ ಎಲ್ಲ ಹಾಡಿನ ಒಂದು ಎಲ್ಲವೂ ಮುಗಿಯಿತು ಅಂತ ಅನ್ನುವಷ್ಟರಲ್ಲಿ ಅವರಿಗೆ ಮತ್ತೆ ಮರುಜೀವ ಕೊಟ್ಟವರು ಇಳೆಯರಾಜ ಅವರು. ಮತ್ತೆ ಅವರನ್ನು ಈ ಫೀಲ್ಡಿಗೆ ಕರ್ಕೊಂಡು ಬಂದು ಒಳ್ಳೆ ಹಾಡು ಕೊಟ್ಟು ಹಾಡಿಸಿ ಮತ್ತು ಅವರಿಗೆ ಒಂದು ಹಾಡಿನ ಮೂಲಕ ಮರುಜೀವ ತುಂಬಿದರು. ನಂತರದಲ್ಲಿ ಅವರು ಕೆಲವು ತಮಿಳು ಹಾಡುಗಳನ್ನು ಹಾಡ್ತಾನೇ ಇರಲಿಲ್ಲ, ಯಾಕಂದರೆ ಅದೆಲ್ಲ ಹೆಚ್ಚಿನ ಹಾಡುಗಳು ಅವರು ಹಾಡುವಾಗ ಅವರ ಪತಿಯವರ ಜೊತೆಯಲ್ಲೇ ಇದ್ದರು. ಅನಂತರ ಯಾವುದೇ ಸ್ಟೇಜ್ ಕಾರ್ಯಕ್ರಮದಲ್ಲಿ ಅವರಿಗೆ ಆ ಹಾಡುಗಳನ್ನು ಹಾಡಲಿಕ್ಕೆ ಆಗ್ತಾ ಇರಲ್ಲ. ಎಲ್ಲ ದುಃಖವನ್ನು ಅವರು ಖಾಸಗಿಯಾಗಿ ಸ್ವಂತವಾಗಿ ಅವರೊಬ್ಬರೇ ಅನುಭವಿಸ್ತಾ ಹೋದರು. ಅವರೆಲ್ಲ ವಿಚಾರಗಳನ್ನು ಕೂಡ ಖಾಸಗಿಯಾಗಿ ಅವತ್ತು ಮೊದಲಿಂದ ಕೊನೆಯವರೆಗೆ ಅವರು ಹಾಗೆ ಇಟ್ಟರು. ಈಗ ನಂತರದಲ್ಲಿ ಅವರ ಮೊಮ್ಮಗಳು, ಅವರು ತುಂಬ ಮೊಮ್ಮಕ್ಕಳಂದರೆ ಸ್ವಂತ ಮಕ್ಕಳಿಗಿಂತ ಹೆಚ್ಚು ಪ್ರೀತಿಸ್ತೀವಲ್ವ ನಾವು. ಆದರೆ ಅವರ ಮೊಮ್ಮಗಳು ತೀರಿ ಹೋಗಿದ್ದು ಇತ್ತೀಚೆಗೆ ಎಲ್ಲರಿಗೆ ಗೊತ್ತಾಗಿರೋದು. ಯಾಕಂದರೆ ಅವರ ಜಾನಕಿಯಮ್ಮನ ಮರಣ ನಂತರ ಗೊತ್ತಾಯಿತು. 23ರಲ್ಲಿ ಅವರು ಆಕ್ಸಿಡೆಂಟಾಗಿ ತೀರಿ ಹೋಗ್ತಾರೆ ಅಮೆರಿಕದಲ್ಲಿ. ಅದು ಕೂಡ ಅವರಿಗೆ ಬಹಳ ಒಂದು ಆಘಾತ ತಂದ ವಿಷಯ. ಅದು ಕೂಡ ಅವರು ಎಲ್ಲಿ ಪಬ್ಲಿಷ್ ಮಾಡಲಿಕ್ಕೆ ಬಿಡಲಿಲ್ಲ. ಮತ್ತು ಜನವರಿಯಲ್ಲಿ ಅವರ ಮಗನ ಮರಣ ಆಯಿತು. ಅದನ್ನು ಕೂಡ ಎಲ್ಲೂ ಕೂಡ ಒಂದು ಕ್ಯಾಮರಾ ಕೂಡ ಹತ್ತಿರ ಬರಲಿಕ್ಕೆ ಬಿಟ್ಟಿಲ್ಲ. ಯಾಕಂದರೆ ಅವ್ರ ಸುತ್ತಮುತ್ತಲಿರುವವರೆಲ್ಲ, ಯಾಕಂದರೆ ಅದು ಇಷ್ಟ ಆಗಿರಲಿಲ್ಲ ಜಾನಕಮ್ಮನಿಗೆ. ಯಾವಾಗಲೂ ನಗ್ತಾ ಇದ್ದ ಜಾನಕಮ್ಮ ತನ್ನ ನೋವುಗಳನ್ನು ಬೇರೆಯವ್ರ ಹತ್ರ ತೋಡ್ಕೊಳ್ಳೋದು, ಅವರಿಗೆ ಇಷ್ಟ ಬಂದಕ್ಕೆಲ್ಲ ಅಪರೂಪದ ನವೀನ ಅಂಥವ್ರ ಹತ್ರ ಎಲ್ಲ ತೋರಿಸ್ಕೊಳ್ತಾಯಿದ್ರು. ಬಿಟ್ಟರೆ ಅವರು ಇನ್ಯಾರ ಹತ್ರನೂ ಕೂಡ ತಮ್ಮ ನೋವನ್ನು ಹೇಳ್ಕೊಳ್ತಾ ಇಲ್ಲ. ಅಂದರೆ ಅವರು ಎಷ್ಟು ಖುಷಿಯಾಗಿದ್ದರು 97 ಇಸವಿ ತನಕ. ಅನಂತರದಲ್ಲಿ ಅವರು ಬರೀ ಒಳಗಡೆ ಸಾಕಷ್ಟು ನೋವನ್ನು ಅನುಭವಿಸಿದರು. ಅದನ್ನು ಎಲ್ಲೂ ಕೂಡ ಯಾವುದೇ ಸಂದರ್ಶನದಲ್ಲಿ ಹೇಳ್ತಾ ಇರಲಿಲ್ಲ ಅವರು. ಆದರೆ ಕೆಲವು ಹಾಡುಗಳನ್ನು ಹಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅವರಲ್ಲಿ. ಮತ್ತು ಅವರಿಗೊಂದು ತನ್ನ ಜೊತೆ ತನ್ನ ಪತಿ ಇದ್ದಾರೆ ಅಂತ ಆ ಒಂದು ನಂಬಿಕೆ ಮೇಲೇ ಅವರು ನಡೆದರು. ಅವರ ಎಲ್ಲ ಸಕಲ ಸೌಭಾಗ್ಯವನ್ನು ಕೂಡ ಅವರು ದೂರ ಮಾಡಿದರು. ಅವರಿಗೆ ಬೊಟ್ಟು ಬೇಕಾಗಿರಲಿಲ್ಲ, ಬಳೆ ಬೇಕಾಗಿರಲಿಲ್ಲ, ಒಳ್ಳೆ ಸೀರೆಗಳು ಬೇಕಾಗಿರಲಿಲ್ಲ. ಹಾಗಾಗಿ ಆ ಪತಿಯ ಒಂದು ನೆನಪಲ್ಲೇ ಕೊನೆ ತನಕ ಅವರು ನಡೀತಿರುವಾಗ ಮತ್ತೆ ಅವರಿಗೆ 2 ಬರಸಿಡಿಲಿನಂತೆ ದುಃಖ ಬಂತು. ಅದಲ್ಲದೆ ಕೆಲವು ಅವಾರ್ಡ್ ವಿಷಯದಲ್ಲಿ ಕೂಡ ದುಃಖ ಇತ್ತು. ಹಾಗೆ ನಮ್ಮ ಜಾನಕಿಯಮ್ಮನ ಕತೆ ಹೀಗಿತ್ತು ನೋಡಿ. ಸುಂದರವಾದ ಬದುಕು ಸಿಕ್ಕಿತ್ತು, ಆದರೆ ಅದು ದೀರ್ಘಕಾಲದವರೆಗೆ ಇರಲಿಲ್ಲ. ಒಂದು 37 ವರ್ಷ ಅವರು ಅವರ ಪತಿ ಜೊತೆ 37-38 ವರ್ಷ ಬದುಕಿದ್ರು ಅವರು ಪತಿ ಜೊತೆ ಅಷ್ಟೇ. ಅನಂತರದಲ್ಲಿ ಆ ಮಗನಿಗೋಸ್ಕರ ಅವರು ಬದುಕಿದ್ರು. ಆದರೆ ಆ ಮಗನೂ ಅವರ ಕೈಗೆ ಸಿಕ್ಕಿಲ್ಲ. ನಂತರ ಮಗನಿಗೆ ಆಗಿರೋ ಹಿರಿಯ ಮೊಮ್ಮಗಳೇ ಅವ್ರದ್ದು ತೀರಿ ಹೋದರು. ಹೀಗಾಗಿ ನಾನಾ ಥರದ ಕಷ್ಟಗಳನ್ನು ಅನುಭವಿಸಿ ಯಾರಿಗೆ ಹೇಳದೆ ಅವರು ಬಂದವ್ರ ಹತ್ರ ಎಲ್ಲ, ಮನೆಗೆ ಬಂದವ್ರ ಹತ್ರ ಎಲ್ಲ ಮಾತಾಡಿಸಿ ತನ್ನ ಯಾವುದೇ ದುಃಖವನ್ನು ಅವರು ತೋಡಿಕೊಳ್ತಾ ಇರಲಿಲ್ಲ. ಖುಷಿಯನ್ನು ಮಾತ್ರ ಹಂಚುತ್ತಾ ಇದ್ದ ಒಂದು ನಮ್ಮ ಅಮ್ಮ ಜಾನಕಮ್ಮ. ಹಾಗೆ ಸ್ನೇಹಿತರೆ, ಜಾನಕಿಯಮ್ಮ ಅವರ ಕೇವಲ ಗಾಯಕಿ ಆಗಿರಲಿಲ್ಲಲ್ವ, ಕೋಟ್ಯಾಂತರ ಹೃದಯಗಳ ಭಾವನೆಗೆ ಧ್ವನಿಯಾದ ಮಹಾನ್ ಕಲಾವಿದೆ. ಕುಟುಂಬ ಜೀವನದಲ್ಲಿ ಸುಖ ದುಃಖಗಳನ್ನೆಲ್ಲ ಧೈರ್ಯದಿಂದ ಎದುರಿಸಿ ಸಂಗೀತವನ್ನೇ ತಮ್ಮ ಉಸಿರಾಗಿಸಿಕೊಂಡ್ರು. ಇಂದವರು ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ಅಮರ ಕಂಠ ಎಂದೆಂದೂ ಕೂಡ ನಮ್ಮ ಹೃದಯದಲ್ಲಿ ಮೊಳಗ್ತಲೇ ಇರುತ್ತೆ. ಅದಕ್ಕೆ ಆ ಒಂದು ಹಾಡಿಗೆ ಮೊನ್ನೆ ಒಂದು ವಿಜಯ್ ಪ್ರಕಾಶ್ ಅವರು ಹೇಳಿದಾಗೆ, ಹಾಡಿದವರಿಗೆ ವಯಸ್ಸಾಗುತ್ತೆ, ಹಾಡುಗಳಿಗೆ ವಯಸ್ಸಾಗ್ತಾ ಇಲ್ಲ ಅಂತ ಅವ್ರು ಏನೋ ಒಂದು ಸಂದರ್ಭದಲ್ಲಿ ಹೇಳಿದರು. ಅದನ್ನು 2-3 ಸಲ ಹೇಳಿದ್ದಾರೆ ಅವರು. ನಿಜವಾಗ್ಲಲ್ವ, ಹಾಡಿದವರಿಗೆ ವಯಸ್ಸಾಯಿತು. ಒಂದು ಪೂರ್ತಿ ಜೀವನ ನಡೆಸಿ ಸುಖ ದುಃಖಗಳನ್ನೆಲ್ಲ ಅನುಭವಿಸಿ ಅವರು ಕಾಲ ಹೋದ್ರದೆ ಅವರ ಹಾಡುಗಳು ಯಾವಾಗಲೂ ಎವರ್ ಗ್ರೀನ್. ಅವರ ಹಾಡುಗಳನ್ನು ಇಷ್ಟಪಡದವರು ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ಹಾಗೆ ಜಾನಕಿ ಅಮ್ಮನವರಿಗೆ ನಮ್ಮ ಅನಂತ ನಮನಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಮತ್ತು ಇಂಥ ವಿಡಿಯೋಗಳಿಗೆ ಮತ್ತೆ ನಾನು ಮಾಡ್ತಾಯಿರ್ತೀನಿ. ಯಾರೊಬ್ಬರು ನನಗೊಂದು ಕಮೆಂಟ್ ಹೊಡೆದ್ರು, ನಿನಗೆ ನಿರೂಪಣೆ ಬರಲ್ಲ. ಕರೆಕ್ಟ್, ಅದು ನಿರೂಪಣೆ ಬರಲ್ಲ, ನಾನು ನಿರೂಪಕಿ ಅಲ್ಲಲ್ವಾ.
ನಾನು ಹಾಗಂತ ಜಾನಕಿಯಮ್ಮನ ವೀಡಿಯೋ ಮಾಡೋದು ಖಂಡಿತ ಬಿಡಲ್ಲ. ನಾನು ಕಮೆಂಟಿಗೆಲ್ಲ ಬೇಸರ ಪಡುವವಳು ಅಲ್ಲ. ಅವರು ಸತ್ಯ ಹೇಳಿದ್ದಾರೆ. ಆ ಸತ್ಯ ಹೇಳಿದಾಗ ನಮಗೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಲಿಕ್ಕೂ ಆಗುತ್ತಲ್ವ. ಹಾಗೆ ನನಗೆ ಬೇಸರ ಆಗಲಿಲ್ಲ ಅವರು ಹೇಳಿದ್ದು ಕರೆಕ್ಟ್. ನನಗೆ ನನ್ನ ಶಬ್ದ ಚೆನ್ನಾಗಿಲ್ಲ ಅಂತ ಹಲವರು ಹೇಳಿದ್ದಾರೆ. ಅದು ಏನು ಮಾಡಲಿಕ್ಕಾಗೋದಿಲ್ಲಲ್ವ. ಅದು ನಮಗೆ ದೈವದತ್ತವಾಗಿ ಬರೋದಲ್ವ. ನಮ್ಮ ಧ್ವನಿ ನಮ್ಮ ವಂಶ ಪಾರಂಪರ್ಯವಾಗಿ ಬರೋದು. ಅದನ್ನು ಏನು ಮಾಡಲಿಕ್ಕಾಗಲ್ಲ. ನಾನು ಬೇರೆಯವರನ್ನು ಕಾಪಿ ಮಾಡೋದಿಲ್ಲ. ಅದೇ ನನಗೆ ಸಂತೋಷ. ಬೇರೆಯವರ ವೀಡಿಯೋವನ್ನು ಕಾಪಿ ಮಾಡಲ್ಲ, ಬೇರೆಯವರ ವಾಯ್ಸನ್ನು ಕಾಪಿ ಮಾಡಲ್ಲ, ಬೇರೆಯವರ ಮಾತನ್ನು ಕಾಪಿ ಮಾಡಲ್ಲ. ಸುಳ್ಳು ಪೊಳ್ಳು ಸುಮ್ಮನೆ ವೀಡಿಯೋಗೋಸ್ಕರ ವೀಡಿಯೋ ಓಡಲಿಕ್ಕೆ ಸುಳ್ಳು ಪೊಳ್ಳು ತಮ್ಲೈನ್ ಹಾಕಲ್ಲ. ಹಾಗೆ ಸುಳ್ಳು ಪೊಳ್ಳು ವೀಡಿಯೋನು ಮಾಡಲ್ಲ. ನೀವೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಬಿಟ್ಟುಬಿಡಿ. ಕಮೆಂಟ್ ಮಾಡೋಗಿದ್ರೆ ಎಂಥ ಕಮೆಂಟ್ ಬೇಕಾದರೂ ಮಾಡಿ, ನನಗೆ ಬೇಸರ ಏನಿಲ್ಲ. ಹಾಗೆ ಎಲ್ರಿಗೂ ಟಾಟಾ ಬಾಯ್, ಸಿ ಯು. ಮುಂದಿನ ವೀಡಿಯೋ ಕೂಡ ಜಾನಕಿಯಮ್ಮವ್ರದ್ದೇ ಆಗಿರುತ್ತೆ. ಹಾಗಾಗಿ ಎಲ್ಲರ ಸಪೋರ್ಟ್ ಇರಲಿ, ಪ್ರೀತಿ ಇರಲಿ ಅಷ್ಟೆ. ಬಾಯ್ ಬಾಯ್.